ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಈಗ ಸೆಲೆಬ್ರಿಟಿಗಳ ಎಂಟ್ರಿ ಆಗ್ತಾ ಇದೆ. ನಟ ನಟಿಯರು ಕೂಡ ಭಾಗಿಯಾಗ್ತಿದ್ದಾರೆ. ಸ್ಯಾಂಡಲ್ವುಡ್, ಬಾಲಿವುಡ್ ನಟ ನಟಿಯರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರ ವಿಫಲವಾಗಿದೆ ಅಂತ ಕಮಲ್ ಹಾಸನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯ ಬೇಡ ಅಂತ ಸಲ್ಮಾನ್ ಖಾನ್ ಹೇಳಿದ್ದಾರೆ. ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗಿಯಾಗಿ ಅನ್ನುವಂಥ ಕರೆಯನ್ನ ಕನ್ನಡದ ನಟ ಕಿಶೋರ್ ಕೊಟ್ಟಿದ್ದಾರೆ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೋರಾಟಕ್ಕೆ ನಟ ಯುವರಾಜ್ ಕುಮಾರ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಬಾಲಿವುಡ್ ನಟಿ ಕರೀನಾ ಕಪೂರ್ ಕೂಡ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಿಜವಾಗಲೂ ಸೆಲೆಬ್ರಿಟಿಗಳು ಕೇವಲ ಒಂದು ಪೋಸ್ಟ್ ಮಾಡಿ ಕೈ ತೊಳ್ಕೊಳ್ಳುವಂಥದ್ದಲ್ಲ. ನಿಜವಾಗ್ಲೂ ಅವರಿಗೆ ಮನಸ್ಸಿನಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಬೇಕು ಅನ್ನೋದಿದ್ರೆ, ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಪರಿಸ್ಥಿತಿ ಸುಧಾರಿಸಬೇಕು, ಶಾಂತವಾಗಬೇಕು ಅಂತ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಕೇವಲ ಕೀಬೋರ್ಡ್ ವಾರಿಯರ್ಸ್ ಆಗಿ ಒಂದು ಪೋಸ್ಟ್ ಆಯಿತು, ಒಂದು ಪೋಸ್ಟ್ ಮಾಡಿದ್ದಾಯಿತು, ಹಾಕಿದ್ದಾಯಿತು, ಇಲ್ಲಿಗೆ ನನ್ನ ಕೆಲಸ ಮುಗೀತು ಅನ್ನುವಂಥದ್ದಲ್ಲ. ಆಗ ನಿಜವಾಗಲೂ ಸೆಲೆಬ್ರಿಟಿಗಳ ಮನಸ್ಸಿನಲ್ಲಿ ಈ ವಿಷಯ ಕಾಡ್ತಿದ್ಯಾ, ಅಥವಾ ಕೇವಲ ನಾಮಕೆ ವಾಸ್ತೆ ಒಂದು ಟ್ವೀಟ್ ಮಾಡಿ, ಒಂದು ಪೋಸ್ಟ್ ಮಾಡಿ ಕೈ ತೊಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರಾ ಅನ್ನೋದನ್ನ ಅದು ಪ್ರೂವ್ ಮಾಡುತ್ತೆ. ಅನುಭವಿಸಿದ ನಿಮ್ಮದೇ ವಯಸ್ಸಿನ ದೇಶದ ಎಲ್ಲ ಕಡೆಗಳಿಂದ ಬಂದ ಸತ್ಯಮೇವ ಜಯತೆ. ನಾನು ಈ ವಿಡಿಯೋ ಮಾಡಲೇಬೇಕಾಯಿತು ನನ್ನ ಕನ್ನಡದ ಮಕ್ಕಳಿಗೋಸ್ಕರ. 3 ದಿನದಿಂದ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಯಲ್ಲಿ ನಾನು ಗಮನಿಸಿದ ಒಂದು ವಿಷಯ, ತಮ್ಮದೇ ಹೋರಾಟದಲ್ಲಿ ಕನ್ನಡದ ಮಕ್ಕಳ ಕೊರತೆ. ಯಾಕೆ ಮಕ್ಕಳೇ, ಏನಾಗಿದೆ? ನಿಮ್ಮ ರಾಜಕೀಯ, ನಿಮ್ಮ ಧಾರ್ಮಿಕ ನಿಲುವು ಏನೇ ಆಗಿದ್ರೂ ಪರವಾಗಿಲ್ಲ, ನೀವು ನನ್ನ ದೇಶ ಪ್ರೇಮದ ಬಗ್ಗೆ ಅನುಮಾನ ಇದ್ದು ನನ್ನನ್ನು ಆ ಪ್ರತಿಭಟನೆ ಮಾಡ್ತಿರೋ ಮಕ್ಕಳನ್ನು ದೇಶದ್ರೋಹಿಗಳು ಅಂತ ಕರಿತಾ ಇದ್ರೂ ಪರವಾಗಿಲ್ಲ. ನಿಮ್ಮ ಉದ್ದೇಶ, ನಿಮ್ಮ ದೇಶ ಪ್ರೇಮದ ಬಗ್ಗೆ ನನಗೆ ಖಂಡಿತ ಅನುಮಾನ ಇಲ್ಲ. ನಿಮ್ಮ ದಾರಿಯಲ್ಲಿ ಅಂತರ ಇರಬಹುದು, ನಾವು ವೈರಿಗಳಲ್ಲ. ಯಾರ ಪ್ರಭಾವನೋ ಒಬ್ಬರ ಮೇಲೆ ಹೆಚ್ಚು ಅಥವಾ ಕಡಿಮೆ ಅಷ್ಟೇ. ಕೂತು ಕಲಿತು ಮಾತಾಡಿದ್ರೆ ಮನುಷ್ಯನ ಮನಸ್ಸಿಗೆ ಅರ್ಥವಾಗದೇ ಇರುವಂಥದ್ದು ಯಾವುದೂ ಇಲ್ಲ. ದಯವಿಟ್ಟು ಬನ್ನಿ, ಅಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡೋಕೆ ಈ ವಿಚಾರಗಳ ಬಗ್ಗೆ ಆಳವಾಗಿ ತಿಳಿದಿರೋ ತಜ್ಞರಿದ್ದಾರೆ, ಅನುಭವದ ಗಣಿಗಳಾದ ಹಿರಿಯರಿದ್ದಾರೆ, ನೇರ ಅನುಭವಿಸಿದ ನಿಮ್ಮದೇ ವಯಸ್ಸಿನ ದೇಶದ ಎಲ್ಲ ಕಡೆಗಳಿಂದ ಬಂದ ಮಕ್ಕಳಿದ್ದಾರೆ. ಬನ್ನಿ, ಈ ಅವಕಾಶವನ್ನು ಮಾತಾಡೋಕೆ, ಚರ್ಚಿಸೋಕೆ ಬಳಸ್ಕೊಳ್ಳೋಣ. ಕಡೆ ಪಕ್ಷ ನನ್ನನ್ನು ಎದುರಲ್ಲಿ ನೋಡಿ ಬೈದು ನಿಮ್ಮ ಕೋಪ ತೀರಿಸ್ಕೊಳ್ಳೋಕಾದ್ರೂ ಬನ್ನಿ. ಕೋಪ ತೀರಿದ ಮೇಲಾದರೂ ಕೂತು ಮಾತಾಡೋಣ. ಜೊತೆಯಾಗಿ ಸತ್ಯವನ್ನು ಅರಿತುಕೊಳ್ಳೋಣ. ಇದು ನಿಮ್ಮ ಹೋರಾಟ, ನಿಮ್ಮ ನಾಳಿನ ಹೋರಾಟ, ದೇಶದ ಭವಿಷ್ಯದ ಹೋರಾಟ, ಶಾಂತಿಯ, ಪ್ರೀತಿಯ ಹೋರಾಟ, ನಿಜವಾದ ಧರ್ಮದ ದಾರಿಯ ಹೋರಾಟ. ಬನ್ನಿ, ಒಟ್ಟಿಗೆ ಸೇರಿ ಸುಂದರ ನಾಳೆಯನ್ನು ಕಟ್ಟೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.